ಇನ್ನು ತಮಿಳುನಾಡಿನ ನಂತರ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಹೋದರೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅವರು ಆಯ್ಕೆಯಾಗಿದೆ. ಕಾಂಗ್ರೆಸ್ನಲ್ಲಿ ರಾಜಕೀಯವನ್ನ ಶುರು ಮಾಡಿ, ಯಾಕೆಂದರೆ ಅವರ ತಂದೆ ಕಾಂಗ್ರೆಸ್ನ ನಾಯಕರಾಗಿದ್ದಂಥವರು. ಹಾಗಾಗಿ ಕಾಂಗ್ರೆಸ್ ಮೂಲಕವಾಗಿಯೇ ರಾಜಕೀಯದ ಪ್ರಯಾಣವನ್ನು ಶುರು ಮಾಡಿ ಅಲ್ಲಿಂದ TMCಯನ್ನ ಜೊತೆಗೂಡಿ TMCಯಲ್ಲಿ ಮಂತ್ರಿಯಾಗಿ, ಶಾಸಕರಾಗಿ ಮತ್ತು ಮಂತ್ರಿಯಾಗಿ ಅದಾದ ನಂತರ ಸುವೇಂದು ಅಧಿಕಾರಿ ಈಗ ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಕ್ಷದ ಮೊದಲ ಮುಖ್ಯಮಂತ್ರಿಯ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. केंद्रीय पर्यवेक्षक के रूप में मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूं. ಹೀಗೆ ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಖುದ್ದು ಅಮಿತ್ ಶಾ ಅವರೇ ಘೋಷಣೆ ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಅವರೇ ಪಶ್ಚಿಮ ಬಂಗಾಳದ ಮುಂದಿನ ಮುಖ್ಯಮಂತ್ರಿ ಅಂತ ಅಮಿತ್ ಶಾ ಅವರು ಘೋಷಣೆಯನ್ನು ಮಾಡಿದ ನಂತರ ಕಮಲದ ಹಾರ ಹಾಕಿ ಸುವೇಂದು ಅಧಿಕಾರಿಗೆ ಶುಭಾಶಯವನ್ನು ಕೋರಿದರು. ಬಂಗಾಳದ ಮುಖ್ಯಮಂತ್ರಿ ಅಭ್ಯರ್ಥಿ ರೇಸ್ನಲ್ಲಿದ್ದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಸಮೀಕ್ ಭಟ್ಟಾಚಾರ್ಯ ಸೇರಿದಂತೆ ಎಲ್ಲರೂ ಸುವೇಂದು ಅಧಿಕಾರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಒಂದೇ ಕಮಲದ ಹಾರವನ್ನು ಹಾಕೊಂಡು ಎಲ್ಲರೂ ಒಗ್ಗಟ್ಟು ಪ್ರದರ್ಶಿಸಿದರು. ಇನ್ನು ಪಶ್ಚಿಮ ಬಂಗಾಳದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಕಮಲ ಅರಳಿದೆ. ಫಲಿತಾಂಶ ಬಂದ ಮರು ನಿಮಿಷದಲ್ಲೇ ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ರ ಬಗ್ಗೆ ಬಹುತೇಕ ನಿರ್ಧಾರ ಆದಂತೆ ಇತ್ತು. ಆದರೂ 8 ಮಂದಿ ಬಿಜೆಪಿ ಟೀಮ್ ರಚಿಸಿ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. 8 ಪ್ರಸ್ತಾವನೆಗಳಲ್ಲೂ ಕೂಡ ಸುವೇಂದು ಅಧಿಕಾರಿ ಅವರ ಒಬ್ಬರ ಹೆಸರು ಮಾತ್ರ ಇತ್ತು. ಹೀಗಾಗಿ ಸುವೇಂದು ಅಧಿಕಾರಿಯೂ ಕೂಡ ಖುಷಿಯಾದರು. लगभग 8 प्रस्ताव और समर्थन प्राप्त हुए हैं और सभी प्रस्ताव और समर्थन एक ही नाम के मिले हैं. उसके बाद दूसरे नाम के लिए भी सबको समय दिया गया, पर्याप्त समय दिया गया, मगर कोई दूसरा नाम नहीं आया है. केंद्रीय पर्यवेक्षक के रूप में मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूं. मोदी जी को प्रति आभार प्रकट करता हूं, राष्ट्रीय अध्यक्ष के प्रति आभार प्रकट करता हूं, अमित शाह जी के प्रति आभार प्रकट करता हूं, प्रधानमंत्री जी का आशीर्वाद लेते हुए विधायक दल का निर्वाचित हुआ हूं. ಸುವೇಂದು ಅಧಿಕಾರಿ ಅವರು ನಾಳೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆದರೆ ಬಂಗಾಳದಲ್ಲಿ ಕಮಲ ಅರಳಿಸೋದಕ್ಕೆ ಪಶ್ಚಿಮ ಬಂಗಾಳದ ಗದ್ದುಗೆ ಏರೋದಕ್ಕೆ ನಡೆಸಿದಂತಹ ಹೋರಾಟಗಳು ಊಹೆಗೂ ಮೀರಿತು. ಸುವೇಂದು ಅಧಿಕಾರದ ಹಾದಿ ಯಾವ ಸ್ವರೂಪದಲ್ಲಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಸುವೇಂದು ಅಧಿಕಾರಿ ಅವರ ತಂದೆ ರಾಜಕೀಯದ ಮೂಲವಾಗಿ ಅವರು ಕಾಂಗ್ರೆಸ್ನಲ್ಲಿದ್ದಂಥವರು. TMC ಮೂಲಕವಾಗಿ ಸುವೇಂದು ತಂದೆ ಶಿಶಿರ್ ಕುಮಾರ್ ಅವರು ಕೇಂದ್ರ ಸಚಿವರಾಗಿ ಕೂಡ ಇದ್ದರು. ಪೂರ್ವ ಮಿಡ್ನಾಪುರ ಜಿಲ್ಲೆಯಲ್ಲಿ ಬರುವಾದಂಥ ಹಿಡಿತ ಇತ್ತು. ಆದರೆ ಸುವೇಂದು ರಾಜಕೀಯ ಶುರುವಾಗಿದ್ದು ಕಾಂಗ್ರೆಸ್ನಿಂದ. 1995ರಲ್ಲಿ ಕಾಂತಿ ಪುರಸಭೆಯ ಕಾಂಗ್ರೆಸ್ ಕೌನ್ಸಿಲರ್ ಆಗಿ ಅವರು ಆಯ್ಕೆ ಆಗ್ತಾರೆ. 1998ರಲ್ಲಿ ಸುವೇಂದು ಅಧಿಕಾರಿ TMC ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. 2006ರಲ್ಲಿ ಸಿಂಗೂರ್ ನಂದಿಗ್ರಾಮ್ ಚಳವಳಿಯಲ್ಲಿ ಅವರು ಬಹಳ ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತಾರೆ. ಅಷ್ಟೊತ್ತಿಗಾಗಲೇ ಅವರು ಶಾಸಕರು ಕೂಡ ಆಗಿರ್ತಾರೆ. 2007ರ ಚುನಾವಣೆಯಲ್ಲಿ ಕಾಂತಿ ದಕ್ಷಿಣ ಕ್ಷೇತ್ರದ ಶಾಸಕರಾಗ್ತಾರೆ. 2009, 2014ರಲ್ಲಿ ತೊಮ್ಲುಕ್ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ. 2016ರಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ನಂದಿಗ್ರಾಮದ ಶಾಸಕರಾಗ್ತಾರೆ. ಮಮತಾ ಸರ್ಕಾರದಲ್ಲಿ ಸಾರಿಗೆ ನೀರಾವರಿ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಅವರು ಪಕ್ಷ ಬದಲಿಸುವಂಥದ್ದು. TMC ಒಳಗಿನ ಆಂತರಿಕ ಜಗಳಕ್ಕೆ ಬೇಸತ್ತರು ಸುವೇಂದು ಅವರ ಸಿಟ್ಟನ್ನು ಅಸ್ತ್ರ ಮಾಡಿಕೊಂಡಿರುವಂಥದ್ದು ಬಿಜೆಪಿ. ಯಾಕಂದರೆ ಮಮತಾ ಬ್ಯಾನರ್ಜಿಯವರ ಕುಟುಂಬ ರಾಜಕಾರಣಕ್ಕೆ ಸುವೇಂದು ಅವರು ಸಿಡಿದೇಳ್ತಾರೆ. ಅವರು ಒಂದು ರೀತಿಯಲ್ಲಿ ನಂಬರ್ 2 ಪೊಸಿಷನ್ನಲ್ಲಿ ಇದ್ದಿರ್ತಾರೆ TMCಯಲ್ಲಿ. ನಂತರ ಬದಲಾದ ಪರಿಸ್ಥಿತಿಯಲ್ಲಿ 19 ಡಿಸೆಂಬರ್ 2020ಕ್ಕೆ ಅವರು TMCಯನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. 2021ರಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಅವರ ವಿರುದ್ಧ ಸ್ಪರ್ಧಿಸಿ ಗೆಲುವನ್ನು ಸಾಧಿಸ್ತಾರೆ. 2021ರಿಂದ ಪ್ರತಿಪಕ್ಷ ನಾಯಕನಾಗಿ ಮಮತಾ ಬ್ಯಾನರ್ಜಿಯವರ ವಿರುದ್ಧ ನಿರಂತರವಾದಂಥ ಹೋರಾಟವನ್ನು ಸಂಘಟಿಸುವುದು ಮಾತ್ರ ಅಲ್ಲ, ಭಾರತೀಯ ಜನತಾ ಪಕ್ಷದ ಸಂಘಟನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ TMC ವಿರುದ್ಧ ಹೋರಾಟವನ್ನು ನಡೆಸ್ತಾರೆ. 2026ರಲ್ಲಿ ಮಮತಾ ಅವರನ್ನು ಅವರ ಸ್ವಂತ ಕ್ಷೇತ್ರ ಹೇಗೆ ಕಳೆದ ಬಾರಿ ನಂದಿಗ್ರಾಮಕ್ಕೆ ಮಮತಾ ಹೋಗಿ ಸ್ಪರ್ಧಿಸಿದ್ರು, ಅದೇ ಸ್ವರೂಪದಲ್ಲಿ ಬಾಬರಿಪುರಕ್ಕೆ ಹೋಗಿ ಸುವೇಂದು ಅಧಿಕಾರಿ ಸ್ಪರ್ಧಿಸ್ತಾರೆ ಮತ್ತು ಗೆಲುವು ಸಾಧಿಸ್ತಾರೆ. 34 ವರ್ಷಗಳ ಬಳಿಕ ಬಂಗಾಳದಲ್ಲಿ ಎಡರಂಗದ ಆಳ್ವಿಕೆ ಕೊನೆಗೊಳಿಸಿದ್ದಂಥದ್ದು TMCಯ 15 ವರ್ಷದ ಆಳ್ವಿಕೆಯನ್ನು ಕೊನೆಗೊಳಿಸಿದ್ದು ಈಗ ಭಾರತೀಯ ಜನತಾ ಪಕ್ಷ.
ಬಂಗಾಳದಲ್ಲಿ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಅನ್ನುವಂತಹ ಪಟ್ಟ ಈಗ ಸುವೇಂದು ಅಧಿಕಾರಿಯವರ ಹೆಸರಿಗೆ ದಾಖಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ನಾಳೆ ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನಾಳೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹೀಗೆ ಹಲವಾರು ಗಣ್ಯರು ಈ ಸಮಾರಂಭಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಪಶ್ಚಿಮ ಬಂಗಾಳದ ರಾಜ್ಯಪಾಲ RN ರವಿ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಸುವೇಂದು ಅವರ ಜೊತೆಗೆ 25ಕ್ಕೂ ಹೆಚ್ಚು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ಫೈನಲ್ ಆಗಿದೆ. ಇನ್ನೊಂದು ಕಡೆ ಸುವೇಂದು ವಿರುದ್ಧ ಸೋತು ಬಂಗಾಳದಲ್ಲಿ TMC ಪಕ್ಷದ ಸೋಲಿನಿಂದ ಮಮತಾ ಬ್ಯಾನರ್ಜಿ ಮೌನಕ್ಕೆ ಶರಣಾಗಿದ್ದಾರೆ. ಸೋಲಿನ ಹತಾಶೆಯಲ್ಲಿರುವ ಮಮತಾ ಬ್ಯಾನರ್ಜಿಯವರನ್ನ ಕೋಲ್ಕತ್ತಾದ ನಿವಾಸದಲ್ಲಿ ನಿನ್ನೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಭೇಟಿಯಾಗಿದ್ದರು. ನೀವೆಲ್ಲರೂ ಶ್ಲಾಘನೀಯ ಯುದ್ಧ ಮಾಡಿದ್ದೀರಿ, ದೀದಿ ನೀವು ಸೋತಿಲ್ಲ, ಧೈರ್ಯ ಕೆಡಬೇಡಿ ಅಂತ ಧೈರ್ಯ ಕೂಡ ತುಂಬಿದ್ರು.